ನಟಿಯರನ್ನ ಮಂಚಕ್ಕೆ ಕರೆಯುವ ನಿರ್ಮಾಪಕರಿಗಿಂತ ಹುಚ್ಚ ವೆಂಕಟ್ ಎಷ್ಟೋ ವಾಸಿ ಎಂದಿದ್ದಾಳೆ ಈ ನಟಿಮಣಿ. ನಾವೆಲ್ಲ ಆಡಿಕೊಂಡು ತಮಾಷೆ ಮಾಡಿಕೊಂಡು ನಗುವ ಹುಚ್ಚ ವೆಂಕಟ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೇಗಿದ್ದಾರೆ ಎನ್ನುವ ಸತ್ಯವನ್ನ ನಟಿಯೊಬ್ಬರು ರಿವೀಲ್ ಮಾಡಿದ್ದಾರೆ. ಹೌದು, ಅದು ಕೊಡ್ತೀಯಾ ಅಂತ ಕೇಳುವವರ ಮಧ್ಯೆ ಹುಚ್ಚ ವೆಂಕಟ್ ಒಳ್ಳೆಯ ವ್ಯಕ್ತಿ ಅಂತ ಹುಚ್ಚ ವೆಂಕಟ್ ಜೊತೆಗೆ ಪೊರ್ಕಿ ಹುಚ್ಚ ವೆಂಕಟ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದ ಸೌಮ್ಯ ರಾವ್ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ನನ್ನ ಜೊತೆ ಬರ್ತೀಯಾ, ಅದು ಕೊಡ್ತೀಯಾ, ಇದು ಕೊಡ್ತೀಯಾ, ಇಲ್ಲ ಅಂದರೆ ಬಕೆಟ್ ಹಿಡಿ ಅಂತ ಹೇಳುವ ಅದೆಷ್ಟೋ ದರಿದ್ರ ನನ್ನ ಮಕ್ಕಳಿಗಿಂತ ಹುಚ್ಚ ವೆಂಕಟ್ ಅದೆಷ್ಟೋ ಪಾಲು ವಾಸಿ ಎಂದಿರುವ ಸೌಮ್ಯ ಹುಚ್ಚ ವೆಂಕಟ್ ಅವರ ವರ್ತನೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ನಾವು ಮಾಡಿದ ಕೆಲಸಕ್ಕೆ ಪೇಮೆಂಟ್ ಕೊಡಲು ಹಿಂದೆ ಮುಂದೆ ನೋಡುವ ಜನರ ನಡುವೆ ಪಾಪ ಹುಚ್ಚ ವೆಂಕಟ್ ಕೊಟ್ಟ ಮಾತಿನಂತೆ ಸಂಭಾವನೆ ಕೊಟ್ಟಿದ್ರು ಎಂದಿದ್ದಾರೆ. ತೆಲುಗಿನ ಖ್ಯಾತ ನಿರೂಪಕಿ ನಟಿ ಸೌಮ್ಯ ರಾವ್ ಇದೀಗ ಈ ರೀತಿ ಕನ್ನಡ ಸಿನಿರಂಗದ ಬಗ್ಗೆ ಮಾತನಾಡಿದ್ದು ಕೂಡ ಟ್ರೋಲ್ ಆಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ವಿರುದ್ಧ ಬರ್ತಾ ಇರುವಂತಹ ಕೆಟ್ಟ ಕಾಮೆಂಟ್ಗಳ ಬಗ್ಗೆ ಆಕ್ರೋಶ ಹೊರಹಾಕಿದ್ರು. ಕನ್ನಡದಲ್ಲಿ ಒಳ್ಳೆಯ ಅವಕಾಶಗಳು ಸಿಗದೆ ತೆಲುಗಿನ ಕಿರುತೆರೆಯಲ್ಲಿ ಜನಪ್ರಿಯತೆ ಗಳಿಸಿರುವ ಸೌಮ್ಯ ರಾವ್ ಕನ್ನಡ ಚಿತ್ರರಂಗ ತನ್ನನ್ನು ಸರಿಯಾಗಿ ನಡೆಸಿಕೊಂಡಿಲ್ಲ, ಹಾಗಾಗಿ ನನಗೆ ಕನ್ನಡ ಚಿತ್ರರಂಗದ ಮೇಲೆ ಅಭಿಮಾನವಿಲ್ಲ ಎಂದಿದ್ದಾರೆ. ತೆಲುಗು ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಭೆಗಳಿಗೆ ಬೆಲೆ ಇಲ್ಲ ಎಂದಿರುವ ಸೌಮ್ಯ, ಕಾಂತಾರ ಹಾಗೂ ಕೆಜಿಎಫ್ ಸಿನಿಮಾ ಆದಮೇಲೆ ಅಲ್ಲಿ ಯಾವುದೇ ಉತ್ತಮ ಸಿನಿಮಾಗಳು ಬಂದಿಲ್ಲ, ಅಲ್ಲಿ ಪ್ರತಿಭೆಗಳನ್ನು ಬೆಳೆಸೋದಿಲ್ಲ, ಮುಂದೆ ಚಿತ್ರರಂಗ ಇನ್ನಷ್ಟು ಸಣ್ಣದಾಗುತ್ತೆ ಅಂತ ಭವಿಷ್ಯ ಕೂಡ ನುಡಿದಿದ್ರು. ಆದರೆ ಅವರು ಈ ಸಂದರ್ಶನ ಕೊಟ್ಟ ಸಮಯದಲ್ಲಿ ಕನ್ನಡದಲ್ಲಿ ಮ್ಯಾಕ್ಸ್ ಮತ್ತು UI ಚಿತ್ರಗಳು ತೆರೆಗೆ ಬಂದಿರಲಿಲ್ಲ. ಸಂದರ್ಶನ ಕೊಟ್ಟು 15 ದಿನಗಳಾದ ಮೇಲೆ ಈ ಸಂದರ್ಶನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದೆ ಎನ್ನಲಾಗಿದೆ. ಹಾಗಾಗಿ ಇತ್ತೀಚೆಗೆ ನಟಿ ಸೌಮ್ಯ ರಾವ್ ಕನ್ನಡ ಚಿತ್ರರಂಗದ ಬಗ್ಗೆ ತಮಗಿರುವ ಅಭಿಮಾನದ ಬಗ್ಗೆ ಕೆಲವೊಂದಿಷ್ಟು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಆ ಸಂದರ್ಶನ ಕೊಟ್ಟು 2 ತಿಂಗಳ ಮೇಲಾಯಿತು. ಸಂದರ್ಶನ ಆಗಿ 15 ದಿನ ಆದಮೇಲೆ ಎಡಿಟ್ ಆಗಿ ಅಪ್ಲೋಡ್ ಆಗಿತ್ತು. ಆ ಟೈಮ್ನಲ್ಲಿ ಮ್ಯಾಕ್ಸ್ UI ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ. ಅಲ್ಲದೆ ನಾನು ಹಿಂದಿನ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡಿರಲಿಲ್ಲ. ಸದ್ಯಕ್ಕೆ ಇರುವ ಚಿತ್ರರಂಗದ ಬಗ್ಗೆ ಮಾತನಾಡಿದ್ದೆ. ನನ್ನ ಬೇಸರ ಹೊರಹಾಕಿದ್ದೆ ಅಷ್ಟೇ. ನಾನು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳನ್ನು ನೋಡಿ ಬೆಳೆದವಳು. ನನಗೆ ಕನ್ನಡ ಅಂದರೆ ತುಂಬ ಇಷ್ಟ. ನಾನು ಕನ್ನಡದ ಬಗ್ಗೆ ಮಾತಾಡಲಿಲ್ಲ, ಕನ್ನಡ ಚಿತ್ರರಂಗದ ಬಗ್ಗೆ ಅಷ್ಟೇ ಮಾತಾಡಿದ್ದೆ ಎಂದಿದ್ದಾರೆ. ತಮ್ಮ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಗಳು ಬರ್ತಿದ್ದಂತೆ ಆಕ್ರೋಶ ವ್ಯಕ್ತಪಡಿಸಿರುವ ಸೌಮ್ಯ, ನಾನು ಆ ರೀತಿಯ ಕಲಾವಿದೆ ಅಲ್ಲವೇ ಅಲ್ಲ. ಕಲಾವಿದರ ಜೀವನ ಕಷ್ಟದಿಂದ ಕೂಡಿರುತ್ತದೆ, ಅದು ಸುಲಭದ್ದಲ್ಲ. ಮಾನ ಮರ್ಯಾದೆ ಇಟ್ಟುಕೊಂಡು ಬದುಕ್ತಾ ಇರೋದು ತಪ್ಪಾ ಅಂತ ತಮ್ಮ ಬೇಸರವನ್ನ ಸಂದರ್ಶನವೊಂದರಲ್ಲಿ ಸೌಮ್ಯ ರಾವ್ ಹೊರಹಾಕಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.